ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಅಧಿಕಾರಿ ಮಿತ್ರರೇ, ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಅವರ ಪಾಲಕರೇ, ನೀವೆಲ್ಲ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆ ನೋಡ್ಲಿಕ್ಕೆ ಬಂದಿದ್ದೀರಿ. ನಮ್ಮ ಭಾಷಣ ಏನು ಕೇಳೋ ಅವಶ್ಯಕತೆ ಕಡಿಮೆ, ಅದನ್ನು ತಿಳ್ಕೊಂಡೇ ನಾನು ಮುಂದೆ ನಿಂತಿದ್ದೀನಿ. ಸಹಜವಾಗಿ ಅವ್ರವ್ರ ಮಕ್ಕಳು ಈ ಮೊದಲಿಗೆ LKGಯಿಂದ ಸ್ಟಾರ್ಟ್ ಮಾಡಿಸ್ತಾರೆ. ಆ LKG ಅವ್ರ ಮಕ್ಕಳದ್ದು ಆಟ ಆಡಿಸಿ ಕರ್ಕೊಂಡು ಹೋಗ್ತಿರ್ತಾರೆ. ಕೊನೆಗೆ 10 ಸ್ಟೂಡೆಂಟ್ ಪೇರೆಂಟ್ಸ್ ಬಂದರೆ ಪನಿಷ್ಮೆಂಟು 11 ಗಂಟೆ ತನಕ ಕಾಯಬೇಕು. ಇಲ್ಲಿ PUC ಇದೆ, ಅವ್ರಿಗೆ 1 ಗಂಟೆ ಕಾಯಬೇಕಾಗುತ್ತೆ. ನಮ್ಮ DDPO ಹೇಳ್ತಾ ಇದ್ರು ಮಕ್ಕಳಿಗೆ ಹಿತವಚನೆ ಹೇಳಬೇಕು ಅಂತ. ಶಿಕ್ಷಣದಲ್ಲಿ ಮಕ್ಕಳಿಗಿಂತ ನಾವು ಹಿತವಚನೆ ಹೇಳಬೇಕಾಗಿರೋದು ಪೇರೆಂಟ್ಸಿಗೆ. ಯಾಕೆಂದರೆ ಪೇರೆಂಟ್ಸೇ ಅಲ್ಲ ಪರ್ಸೆಂಟೇಜ್ ಬೇಕಾಗಿರೋದು ಪೇರೆಂಟ್ಸಿಗೆ. PTM ಹೋದಾಗ ಗಲಾಟೆ ಮಾಡಿದ ಪೇರೆಂಟ್ಸು. ನೀವು ಓದಬೇಕಾದ್ರೆ ಓದಿಲ್ಲ, ನೀವು 95% ತೆಗೆದಿಲ್ಲ, ಮಕ್ಕಳು 90% ತೆಗಿಬೇಕು ಅಂತ ನಿಮಗೆ ಭ್ರಮೆ. ಹೆಂಗೆ ಇದು ಸಾಧ್ಯ? ಸ್ಟೂಡೆಂಟ್ಸ್ಗೆ ಎಷ್ಟು ಖುಷಿ ಆಯ್ತು ನೋಡಿ, ಮಕ್ಕಳಿಗೆ ಎಷ್ಟು ಖುಷಿ ಆಯಿತು. ಯಾಕೆಂದರೆ ನೀವು ಕೆಲವರು ಪಾಸ್ ಆಗಿದ್ದೀರೋ ಅಥವಾ ಫೇಲ್ ಆಗಿದ್ದಾರೋ ಗೊತ್ತಿಲ್ಲ, ಕೆಲವರು 50-60% ತೆಗೆದಿರೋ ಗೊತ್ತಿಲ್ಲ. ಆದರೆ ನಿಮ್ಮ ಮಕ್ಕಳು 99% ತೆಗಿಬೇಕು. ಯಾಕೆ? ನಿಮ್ಮ ತಂಗಿ ಮಕ್ಕಳು ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ, ನಿಮ್ಮ ಅಣ್ಣನ ಮಕ್ಕಳು ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ. ಕೊನೆಗೆ ಏನಿಲ್ಲ ಅಂದರೆ ಪಕ್ಕದ ಮನೆಯವ್ರದ್ದು ಮಕ್ಕಳು ಮಾರ್ಕ್ಸ್ ಜಾಸ್ತಿ ಬಂದಿರುತ್ತೆ. ಪಕ್ಕದ ಮನೆಯವ್ರು ನೀಟ್ ಮಾಡಿಸಿದ್ದಾರೆ, ನಾವು ನೀಟ್ ಮಾಡಿಸ್ಬೇಕು. ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ, ಇವರು ಇಂಜಿನಿಯರಿಂಗ್ ಮಾಡಿಸ್ಬೇಕು. ಕೊನೆಗೆ ಇಂಜಿನಿಯರಿಂಗ್ ಮಾಡಿ ಏನು ಮಾಡ್ತಾ ಇದ್ದಾರೆ? ಕೆಲಸ ಮಾಡ್ತಿದ್ದಾರೆ. ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಅವ್ನು ಕೆಲಸಕ್ಕೆ ಹೋಗಿದ್ದಾನೆ ಬಿಟ್ಟಿಲ್ಲ, ಏನಿಲ್ಲ. ಯಾರೇನು ಬ್ಯಾಂಕ್ ಬ್ಯಾಲೆನ್ಸ್ ನೋಡಲ್ಲ. ಅದಕ್ಕೆ ನೀವು ಈ ಭ್ರಮೆಗಳಿಂದ ಮೊದಲಿಗೆ ಹೊರಗೆ ಬನ್ನಿ. ತಂದೆ ತಾಯಿಗಳು, ಮಕ್ಕಳು ಈಚ್ ಇಂಡಿವಿಜುವಲ್ ಈಸ್ ಯುನಿಕ್. ಅವ್ರವ್ರದ್ದೇ ಆದಂಥ ಸಾಮರ್ಥ್ಯ ಇರುತ್ತೆ. ಹಂಗಿದ್ರೆ ಎಲ್ಲರೂ IAS ಆಫೀಸರ್ ಆಗಬೇಕಲ್ಲ. ಇಲ್ಲಿ DDPU ಇದ್ದಾರೆ, DDPI ಇದ್ದಾರೆ, BO ಇದ್ದಾರೆ, ಚೇರ್ಮನ್ ಇದ್ದಾರೆ, ಟೀಚರ್ಸ್ ಇದ್ದಾರೆ. ಯಾಕೆ ಎಲ್ಲರೂ IAS ಆಗಲಿಲ್ಲ? ಹಂಗೆ ಈಚ್ ಇಂಡಿವಿಜುವಲ್ ಈಸ್ ಯುನಿಕ್. ಅವ್ರಿಗೆ ಆದ ಒಂದೊಂದು ಸಾಮರ್ಥ್ಯ ಇರುತ್ತೆ. ನಿಮ್ಮ ಮಕ್ಕಳಿಗೆ ಒಂದೊಂದು ಸಾಮರ್ಥ್ಯ ಇದೆ. ನೀವು ಅವ್ರಿಗೆ ಏನು ಸಾಮರ್ಥ್ಯ ಇದೆ ಅದನ್ನು ಹೊರಗೆ ತೆಗಿಬೇಕು ವಿನಃ ನಿಮ್ಮ ತಲೆಯಲ್ಲಿ ಏನಿದೆ ಅಲ್ಲ ಭ್ರಮೆನ, ಆ ಭ್ರಮೆಯನ್ನು ನೀವು ಮಕ್ಕಳು ಮುಖದಲ್ಲಿ ನೋಡಬಾರ್ದು. ಅವಾಗ ನೀವು ಫೇಲ್ ಆಗ್ತೀರಿ, ಸಹಜವಾಗಿ ಫೇಲ್ ಆಗ್ತೀರಿ. ನಿಮ್ಮ ಕನಸುಗಳೆಲ್ಲ ಭಗ್ನ ಆಗೋದು ಯಾವಾಗ ಅಂದರೆ ತುಂಬ ನಿರೀಕ್ಷೆ ಇಟ್ಕೊಂಡಾಗ. ನಿರೀಕ್ಷೆ ಇರಬಾರ್ದು. ಕಠಿಣ ಶ್ರಮವನ್ನು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು. ನೀವು ಕೇವಲ ಮಕ್ಕಳಿಗೆ 95% ಬಂದ ತಕ್ಷಣವೇ ಮಕ್ಕಳು ತುಂಬ ಅಚೀವ್ ಮಾಡಿರೋದು ತಿಳ್ಕೊಳೋದು ಬೇಕಾಗಿಲ್ಲ. 10th ಒಂದು ಅವರಿಗೆ ಬೇಸಿಕ್ ಸ್ಟಡಿ ಆಗಬೇಕು. PUC ಅವರಿಗೆ ನೆಕ್ಸ್ಟ್ ಯಾವ ಕಡೆ ಹೋಗ್ಬೇಕು ಅನ್ನೋದು ಅವನಿಗೆ ಮಾರ್ಗದರ್ಶನ ಕೊಡುತ್ತೆ. ಡಿಗ್ರಿನಲ್ಲಿ ಅವರು ಒಂದು ಕಠಿಣ ಶ್ರಮ ಪಡ್ತಾರೆ. ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಪರ್ಫೆಕ್ಟ್ ಒಂದು ಸ್ಕಿಲ್ ಬರುತ್ತೆ. ಇದರಲ್ಲಿ ಪರ್ಸೆಂಟೇಜ್ ಎಲ್ಲೂ ಮುಖ್ಯ ಆಗೋದಿಲ್ಲ. ಎಲ್ಲ ದೊಡ್ಡ ದೊಡ್ಡ ಕಾಲೇಜು ಮಂಗಳೂರು ಕಡೆ ಕಳಿಸಿ PUCನ ಮತ್ತೆ ಬಂದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ BE ಮತ್ತು ಮೆಡಿಕಲ್ ಸೇರಿಸಿದ್ರು ಭಾಳಷ್ಟು ಜನ, ಗೊತ್ತಾಯ್ತಾ? ಹಾಗಾಗಿ ಮಕ್ಕಳನ್ನು ನೀವು ಯಾವ ರೀತಿ ನಾವು ಓದಿಸ್ಬೇಕು ಅನ್ನೋದಕ್ಕಿಂತ ಇಂಪಾರ್ಟೆಂಟು ಅವರಿಗೆ ಓದುವ ಹವ್ಯಾಸವನ್ನು ಬೆಳೆಸ್ಬೇಕು. ಯು ಶುಡ್ ಕೀಪ್ ದೆಮ್ ಹ್ಯಾಬಿಟ್ ಆಫ್ ರೀಡಿಂಗ್. ಅವರಿಗೆ ಓದುವ ಹವ್ಯಾಸ ಇರಬೇಕು. ಸಹಜವಾಗಿ ಅವರು ಸಕ್ಸಸ್ ಆಗ್ತಾರೆ ಜೀವನದಲ್ಲಿ. ಓದುವ ಹವ್ಯಾಸನೇ ಇಲ್ಲ, 95% ಬಂತ ತಕ್ಷಣ ನೆಕ್ಸ್ಟ್ ಮರ್ತ್ಬಿಟ್ಬಿಡ್ತೀರಿ ನೀವು. PUCನಲ್ಲಿ ಅವ್ರಿಗೆ ಓದುವ ಹವ್ಯಾಸ ಇದ್ದರೆ 10th 85 ಬಂದರೂ ಕೂಡ, PUCನಲ್ಲಿ 90 ಬಂದರೂ ಕೂಡ ಡಿಗ್ರಿನಲ್ಲಿ ಗೋಲ್ಡ್ ಮೆಡಲ್ ಆಗ್ತಾನೆ ಅವನು. ಓದುವ ಹವ್ಯಾಸ ಇರಬೇಕು. ಯಾವುದೋ ಒಂದು ಸಮಯ ಹುಷಾರಿರಲ್ವೋ ಮತ್ತೊಂದು, ಅಥವಾ ಅವನು ಓದಿದ್ದು ಬಂದಿರಲಿಕ್ಕಿಲ್ಲ ಅವತ್ತು ಅವನ ಎಕ್ಸಾಮಲ್ಲಿ, ಅಥವಾ ಅವನಿಗೆ ಸಮಯಕ್ಕೆ ಮತ್ತು ಮೈಂಡ್ಗೂ ಕೋರಿಲೇಟ್ ಆಗಿರಲಿಕ್ಕಿಲ್ಲ, ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು. ಹಾಗಾಗಿ ನಿಮ್ಮ ಮಕ್ಕಳು ಕಡಿಮೆ ಮಾರ್ಕ್ಸ್ ಬಂದ ತಕ್ಷಣ ನೀವು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ರಾಂಗ್ ಜಡ್ಜ್ ಮಾಡಬೇಡಿ. ಅವ್ರಿಗೆಲ್ಲ ಪೊಟೆನ್ಷಿಯಾಲಿಟಿ ಏನಿರುತ್ತೆ, ಅವ್ರಿಗೆ ಎಷ್ಟು ಪೊಟೆನ್ಷಿಯಾಲಿಟಿ ಇದೆ ಅವ್ರಿಗೆ ಬೇಕಾದಂತಹ ಸಬ್ಜೆಕ್ಟನ್ನು ಓದಿಸಿ ಅವ್ರನ್ನ ಉತ್ತಮ ಮಕ್ಕಳಾಗಿ ಮಾಡಿ. ಫಸ್ಟು ನೀವು ಅವ್ರಿಗೆ ATM ಆಗಬೇಡಿ, ಅವ್ರಿಗೆ ಉತ್ತಮ ಮಕ್ಕಳಾಗಿ. ಭಾಳಷ್ಟು ಜನ ನೋಡ್ತಿರ್ತೀರಿ, ಅವ್ನಿಗೆ ಏನು ಬೇಕು ಎಲ್ಲ ತಗೋ, ಎಲ್ಲ ತಿನ್ನು, ಎಲ್ಲ ತಗೋ, ಮೊಬೈಲ್ ತಗೋ, ಇನ್ನೊಂದು ತಗೋ, ಟ್ಯಾಬ್ ತಗೋ, ಎಲ್ಲ ತೊಗೊಳ್ತೀರಿ. ಅವ್ನಿಗೆ ATM ಅಂತ ತೋರಿಸ್ಬಾರ್ದು ತಂದೆ ತಾಯಿ.
ನಮ್ಮ ತಂದೆ ಎಲ್ಲ ಕೊಡಿಸ್ತಾರೆ ಅಂತ ತೋರಿಸ್ಕೊಂಡು ನಾನು ಅರ್ನ್ ಮಾಡಬೇಕು, ಗಳಿಸ್ಬೇಕು, ಮತ್ತು ಪ್ರತಿಯೊಂದ್ರ ವ್ಯಾಲ್ಯೂ ಕಳಿಸ್ಬೇಕು. ಇದು ಎಷ್ಟು ಅಮೌಂಟು, ಇದಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ನೋದು ಗೊತ್ತಾಗಬೇಕು. ಆ ಮಕ್ಕಳಿಗೆ ನೈತಿಕ ಒಂದು ಮೊರಲ್ ಅವರಿಗೆ ವ್ಯಾಲ್ಯೂಸನ್ನು ತಿಳಿಸ್ಬೇಕು. ಮತ್ತು ಓದಿನಲ್ಲಿ ಅವರಿಗೆ ಕಠಿಣ ಶ್ರಮ ಪಡಲಿಕ್ಕೆ ನೀವು ಕಲಿಸಿ. ಏನು ಮಾಡಬೇಡಿ. ಓದಿಸ್ಬೇಕಾದ್ರೆ 4 ಗಂಟೆ ಓದಿಸೋದಲ್ಲ, 5 ಗಂಟೆ ಓದಿಸಿ ನೀವು. ಮಾರ್ಕ್ಸ್ ಮೇಲೆ ಅವ್ರ ಮಕ್ಕಳನ್ನು ಅಳಿಬೇಡಿ. ಅವರು ಕಠಿಣ ಶ್ರಮ, ಬೆಳಗ್ಗೆ 5 ಗಂಟೆಗೆ ಎಣಿಸ್ತಾರೆ, 5 ಗಂಟೆಗೆ ಓದಿಸಿ. ರಾತ್ರಿ 10 ಗಂಟೆ ತನಕ ಓದಿಸಿ. ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಸಾಟರ್ಡೆ ಸಂಡೇ ಎಂಜಾಯ್ ಮಾಡಿಸಿ. ಬಟ್ ಓದೋ ಹ್ಯಾಬಿಟನ್ನು ಅವನಿಗೆ ಮಾಡಿ. ಅದು ಒಂದು ಸಲ ಹ್ಯಾಬಿಟ್ ಆಫ್ ರೀಡಿಂಗ್ ಏನು ಬಂತಲ್ಲ, ಅವನು ಕೊನೆ ಉಸಿರಿರೋವರೆಗೂ ಅವನು ಸಕ್ಸಸ್ ಆಗುತ್ತೆ ಲೈಫಲ್ಲಿ. ಈಗಲೂ ನನಗೊಂದು ನೀವು ಬುಕ್ ಕೊಟ್ಟರೆ ನಾನು ಬೆಳಗ್ಗೆ ಒಳಗೆ ಓದಿ ಹೇಳ್ಬಿಡ್ತೀನಿ, ರಿಪೀಟ್ ಮಾಡ್ತೀನಿ. ಯಾವುದಾರ ಒಂದು ಬುಕ್ ಕೊಡಿ ನನಗೆ, ಯಾವುದಾರ ಸಬ್ಜೆಕ್ಟ್ ಓದ್ತೀನಿ ನಾನು. ಯಾಕಂದರೆ ನನಗೆ ಆ ಓದೋದು ನನಗೆ ಬಂದಿದೆ. ನಾನು ಒಂದೊಂದು ಸಲ ಕೂತ್ರೆ 14 ಗಂಟೆ ಓದ್ತೀನಿ. ನಾನು 14ರಿಂದ 15 ಗಂಟೆ ಓದ್ತೀನಿ ಈಗಲೂ. ನಾನೆಲ್ಲ ಪ್ರಿವಿಲೇಜಸ್ ಎಂಜಾಯ್ ಮಾಡಿ ಇವತ್ತು DC ಇದನ್ನೆಲ್ಲ ಒಂದು ಬುಕ್ ಕೊಟ್ಟರೆ 15 ಗಂಟೆ ಕೂತು ಓದ್ತೀನಿ ನಾನು. ಅಂದರೆ ಆ ಓದೋ ಹ್ಯಾಬಿಟ್ ಇದ್ರೆ ಮಾತ್ರ ಮಕ್ಕಳು ಸಕ್ಸಸ್ ಆಗ್ತಾರೆ. 99% ಮಕ್ಕಳು ಸಕ್ಸಸ್ ಆಗಲ್ಲ, ತಿಳ್ಕೊಂಬಿಡಿ. ಅಂದರೆ ಅವ್ನಿಗೆ ಓದೋ ಹ್ಯಾಬಿಟ್ ಇದ್ದರೆ ಆಟೋಮೆಟಿಕ್ಗೆ 99 ಮಾರ್ಕ್ಸ್ ಬರುತ್ತೆ. ಇಷ್ಟೇ. ಅವನಿಗೆ ಓದೋ ಹ್ಯಾಬಿಟ್ ಇದ್ದರೆ 99 ಮಾರ್ಕ್ಸ್ ಬಂದೇ ಬರುತ್ತೆ. ಬಟ್ ನೀವೇನು ಮಾಡ್ತೀರಿ, ಮಾರ್ಕ್ಸ್ ಕಡೆ ಗಮನ ಕೊಡ್ತೀರಿ. ಓದೋದನ್ನು ಅವರಿಗೆ ಕಾನ್ಸಂಟ್ರೇಷನ್, ಓದಲಿಕ್ಕೆ ನಮಗೇನು ವ್ಯವಸ್ಥೆ ಬೇಕೋ ಅದನ್ನು ನಾವು ಮಾಡ್ತಾಯಿಲ್ಲ. ಹಾಗಾಗಿ ಯಾವುದೇ ಶಾಲೆಗಳಾಗಲಿ, ಯಾವುದೇ ಟೀಚರ್ಸ್ ಆಗಲಿ ಮಕ್ಕಳ ಪರ್ಸೆಂಟೇಜನ್ನು ತುಂಬ ಜಾಸ್ತಿ ಮಾಡ್ತಾರೆ ಅಂತ ಭ್ರಮೆಗಿರಬಾರ್ದು. ಅವ್ರ ಪೊಟೆನ್ಷಿಯಾಲಿಟಿ ಮೇಲೆ ಅವ್ರಿಗೆ ಒಳ್ಳೆಯ ಅವಕಾಶ ಕೊಡಬೇಕು. ತಂದೆ ತಾಯಿ ಅವ್ರನ್ನ ಒಳ್ಳೆಯ ಒಂದು ವಾತಾವರಣದಲ್ಲಿ ಬೆಳೆಸಬೇಕು. ಆವಾಗ ಅವ್ರು ಒಳ್ಳೆಯ ಮಕ್ಕಳಾಗ್ತಾರೆ, ಶಾಲೆಗೆ ಒಳ್ಳೆಯ ಸ್ಟೂಡೆಂಟ್ ಆಗ್ತಾರೆ, ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗ್ತಾರೆ. ಹಾಗಾಗಿ ಮಕ್ಕಳಿಗೆ ನೀವು ಮಾನಸಿಕವಾಗಿ ಅವರಿಗೆ ಸ್ಥೈರ್ಯ ತುಂಬಬೇಕು, ಆತ್ಮವಿಶ್ವಾಸ ತುಂಬಬೇಕು. ಆತ್ಮವಿಶ್ವಾಸ ಹೆಂಗಿರುತ್ತೆ ಅಂದರೆ, ಒಮ್ಮೆ ಒಂದು ಶಾಲೆಯಲ್ಲಿ 25 ವರ್ಷದ್ದು ಸಮ್ಮಿಲನ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಸಾಫ್ಟ್ವೇರ್ ಕಂಪ್ನಿ CEO ಬಂದಿರ್ತಾರೆ. ಆ ಸ್ಟೂಡೆಂಟ್ ಒಂದು 50 ಜನದಲ್ಲಿ ಒಬ್ರು ಇರ್ತಾರೆ. ಆ ಎಲ್ಲ ಮ್ಯಾನೇಜ್ಮೆಂಟೆಲ್ಲ ಅವನೇ ವಹಿಸ್ಕೊಂಡಿರ್ತಾನೆ. ನಾನು ಆ 50 ಜನದಲ್ಲಿ ಟಾಪರ್ ಅವನು ಒಳ್ಳೆ CEO ಒಂದು ಕಂಪ್ನಿಗೆ. ಅವನಿಗೆ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸಲ್ಲಿ ಅವನಿಗೆ 60 ಲಕ್ಷ 70 ಲಕ್ಷ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಇಂಥ ಸ್ಕೂಲಿಗೆ ಬಂದರೆ ಎಲ್ಲ ಅವನೇ ಎಕ್ಸ್ಪೆಂಡಿಚರ್ ಎಲ್ಲ ವಹಿಸಿರ್ತಾನೆ. ಎಲ್ಲ ಓಲ್ಡ್ ಟೀಚರ್ಸ್ ಕರೆದಿರ್ತಾನೆ, ಅವರಿಗೆಲ್ಲ ಒಂದು ಗಿಫ್ಟ್ ಕೊಡ್ತಾನೆ. ಅವರಿಗೆಲ್ಲ ಖುಷಿಯಾಗೆಲ್ಲ ಇದನ್ನು ಮಾಡ್ತಾರೆ. ಮಾಡಿದಾಗ ಅವರೊಬ್ಬ ಹಳೆ ಟೀಚರ್ ಬಂದು ಹೇಳ್ತಾರೆ, ನೀನು ಇವನಲ್ಲನಪ್ಪ, ಹೌದು ನಾನೇ ರಾಮನಾಥ್, ಹೌದು ರಾಮನಾಥ್ ನಾನೇ. ಅವನು ಆ್ಯಕ್ಚುಲಿ ಶಾಲೆಯಲ್ಲಿ ತುಂಬ ಹಿಂದುಳಿದಿದ್ದ. ಒಂದು ಸಬ್ಜೆಕ್ಟಲ್ಲಿ ಅವನಿಗೆ 35 ಮಾರ್ಕ್ಸ್ ಬಂದಿತ್ತು. ಅದು ಆಕಸ್ಮಿಕವಾಗಿ 3 ಅನ್ನೋದು 8 ಆಗಿತ್ತು. 85 ಮಾರ್ಕ್ಸ್ ಅಂತ ಆಗಿತ್ತು. ಮಾಡಿಬಿಟ್ರು 85 ಮಾರ್ಕ್ಸ್. ಅವತ್ತು ಸ್ಕೂಲಲ್ಲಿ ಎಲ್ಲರೂ ಶಾಕ್ ಆಗಿದ್ದರು, ಹೆಂಗೆ ಇವ್ನಿಗೆ 85 ಮಾರ್ಕ್ಸ್ ಬಂದು, ಇವ್ನು ಸರಿಯಾಗಿ ಓದೋದಿಲ್ಲ ಅಂತೇಳಿ. ಟೀಚರ್ಗೆ ಗೊತ್ತಾಯಿತು ನಂದು ತಪ್ಪಾಗಿದೆ, ನಾನೀಗ 35 ಅಂದ್ಬಿಟ್ರೆ ಬೇರೆಯವ್ರ ಸ್ಟೂಡೆಂಟೆಲ್ಲ ಗಲಾಟೆ ಮಾಡ್ತಾರೆ, ಈಗ 85 ಕೊಟ್ಬಿಟ್ಟಿದ್ದೀನಿ, ಸುಮ್ಮನಿದ್ರೆ ಆಯ್ತು. ಅವ್ನು ಕರೆದೇಳಿರು, ನೋಡೋ ನೀನು ತುಂಬ ಇಂಟೆಲಿಜೆಂಟ್ ಇದೆಯಾ, ನೀನು ತುಂಬ ಸ್ಟ್ರಾಂಗ್ ಇದೆಯಾ ಓದಲಿಕ್ಕೆ, ನೀನು ಜೀವನದಲ್ಲಿ ಸಾಧಿಸ್ತೀಯಾ ನೋಡಿ. ಹಿಂದೆಲ್ಲ 35 ತೆಗಿತಾ ಇದ್ದಾನೆ, ಇವತ್ತು 85 ತೆಗ್ದೀಯ, ನೀನಲ್ಲಿ ಕೆಪಾಸಿಟಿ ಇದೆ, ಹೋಗಿ ನೀನು ಚೆನ್ನಾಗಿ ಓದು ಅಂತ ಹೇಳಿದರೆ ಅವನು ಸಕ್ಸಸ್ ಆಗ ಲೈಫಲ್ಲಿ. 35 ಮಾರ್ಕ್ಸ್ ಅವ್ನು ಬಂದಿದ್ರು ಕೂಡ 85 ಅಂತ ತಿಳ್ಕೊಂಡ್ರೆ ಅವ್ನಿಗೆ ಏನು ಸಕ್ಸಸ್? ಅವ್ನಿಗೆ ಯಾಕೆ ಸಕ್ಸಸ್ ಆದ? ಆತ್ಮವಿಶ್ವಾಸ ತುಂಬಬೇಕು. ಟೀಚರ್ಸ್, ತಂದೆ ತಾಯಿ ಆತ್ಮವಿಶ್ವಾಸ ತುಂಬಬೇಕು. 35 ಮಾರ್ಕ್ಸ್ ಆಕಸ್ಮಿಕವಾಗಿ 85 ಅಂತ ಬಂದಿದ್ದದು. ಅವನಿಗೇನಿಸ್ತು, ಆ ಸ್ಟೂಡೆಂಟ್ ಆದಾಗಲ್ಲಿ, ನನಗೆ ಶಕ್ತಿ ಇದೆ, ನಾನು ಬರೀ 35 ಮಾರ್ಕ್ಸ್ 40ಕ್ಕೆ ಸೀಮಿತ ಅಲ್ಲ, ನಾನು 85 ತೆಗಿಬೋದು. ಅವನಿಗೆ ಗೊತ್ತಿಲ್ಲ ಏನು ಬರೆದಿದ್ನು ಅಂತ ಅವತ್ತು. ಬಟ್ 85 ಮಾರ್ಕ್ಸ್ ಬಂದಿದೆ ಅಂದರೆ ನನ್ನಲ್ಲಿ ಪೊಟೆನ್ಷಿಯಾಲಿಟಿ ಇದೆ ಅಂತ ತಿಳ್ಕೊಂಡು ಒಂದು ಕಂಪ್ನಿ CEO ಆಗ್ತಾನೆ ಅವನು. ಹಂಗೆ ನಿಮ್ಮ ಮಕ್ಕಳು ಕೂಡ ಪೊಟೆನ್ಷಿಯಾಲಿಟಿ ಸಾಕಷ್ಟು ಇರುತ್ತೆ. ಮಾರ್ಕ್ಸಿಂದ ಮಕ್ಕಳನ್ನ ಅಳಿಬೇಡಿ, ಅವರ ಒಂದು ಕಠಿಣ ಶ್ರಮದ ಮೇಲೆ ಅವ್ರನ್ನ ಬೆಳೆಸಿ ಅಂತ ಹೇಳ್ತಾ, ಇವತ್ತು ತಾವೆಲ್ಲ ಸುರಭಿ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದೀರಿ. ತಮಗೆಲ್ಲ ಒಳ್ಳೊಳ್ಳೆ ಕನಸಿದೆ, ಕನಸುಗಳೆಲ್ಲ ನೆನಸಾಗಲಿ. ಮಕ್ಕಳು ಏನೇ ಓದಲಿ, ನೀಟ್ ಮಾಡಲಿ, BE ಮಾಡಲಿ, ಅದೆಲ್ಲ ಸೆಕೆಂಡರಿ. ತಂದೆ ತಾಯಿಗಳಿಗೆ ಉತ್ತಮ ಮಕ್ಕಳಾಗೋ ರೀತಿಯಾಗಿ ನೀವು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.